ಸುಕೃತ ಜ್ಯೋತಿಷ್ಯ ಕೇಂದ್ರ ಚಾನಲ್ನ ವೀಕ್ಷಣೆ ಮಾಡ್ತಿರೋ ಎಲ್ಲರಿಗೂ ನಮಸ್ಕಾರಗಳು ಮತ್ತು ವಂದನೆಗಳು. ಇಂದಿನ ದಿನಾಂಕ 2026 ಮಾರ್ಚ್ 4. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಬುಧವಾರ ಆಗುತ್ತೆ. ಪಾಡ್ಯ ಸಂಜೆ 4:26 ಇದೆ. ಆನಂತರ ಬೆಳಿಗ್ಗೆ ಆರಂಭ ಆಗುತ್ತೆ. ಪುಬ್ಬ ನಕ್ಷತ್ರ ಬೆಳಗ್ಗೆ 7:25 ಇದೆ. ಆನಂತರ ಉತ್ತರ ನಕ್ಷತ್ರ ಆರಂಭ ಆಗುತ್ತೆ. ಧೃತಿ ಯೋಗ ಮತ್ತು ಕೌಲವ ಕರ್ಣ. ಇವತ್ತು ಬುಧವಾರ ಒಳ್ಳೆಯದು. ಪಾಡ್ಯನ ರಿಕ್ತ ಸ್ಥಿತಿ ಅಂತ ಕರಿತೀವಿ. ಆದ್ದರಿಂದ ಅನಿವಾರ್ಯವಾದ ಪಕ್ಷದಲ್ಲಿ ಮಾತ್ರ ಹೊಸ ಕೆಲಸಗಳನ್ನು ಆರಂಭಿಸಿ. ಆರಂಭವಾಗಿರೋ ಕೆಲಸಗಳಲ್ಲಿ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ, ಮುಂದುವರಿಸ್ಬೋದು. ಪುಬ್ಬ ನಕ್ಷತ್ರ ಬೆಳಗ್ಗೆ 7:25 ಮುಗಿದೋಗುತ್ತೆ. ಉತ್ತರ ನಕ್ಷತ್ರ ಒಳ್ಳೆಯದು, ತೊಂದರೆ ಏನಿಲ್ಲ. ಒಟ್ಟಾರೆ ಈ ದಿನ ಒಳ್ಳೆಯ ದಿನ. ಆದರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ಪಾಡ್ಯನ ರಿಕ್ತ ತಿಥಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಪಾಡ್ಯದಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು. ಹಾಗೆ ಹೊಸದಾಗಿ ಯಾವುದೇ ವಿಚಾರದ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೂ ಕೂಡ, ಇವಾಗ ವಿದ್ಯಾರ್ಥಿ ಅಲ್ಲದೆ ಇದ್ದವರು ಕೂಡ ಹೊಸ ವಿಚಾರವನ್ನು ತಿಳಿದುಕೊಳ್ಳೋದಕ್ಕೆ ಇದು ಒಳ್ಳೆಯ ದಿನ ಅಲ್ಲ. ಏನಾದರೂ ಒಂದು ಅಡ್ಡಿ ಆತಂಕ ಉಂಟಾಗುತ್ತೆ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಇದು ಈ ದಿನದ ವಿಚಾರ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 12:35 2:05 ಇರುತ್ತೆ. ಸಾಮಾನ್ಯವಾಗಿ ಈ ಪದ ಬಳಸಿರ್ತೀನಿ, ಇದನ್ನು ಕರೆಯೋದೇ ಮಠ ಮಧ್ಯಾಹ್ನ ಅಂತ. ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಲ್ಲ. ಈ ವೇಳೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಹ ಮಾಡಲ್ಲ, ಎಲ್ಲ ಮುಗಿದೋಗಿರುತ್ತೆ ಪೂಜೆ ಪುನಸ್ಕಾರಗಳು ಸಹ. ಇನ್ನು ಯಮಗಂಡ ಕಾಲ ಮುಖ್ಯವಾದ್ದು. ಬೆಳಗ್ಗೆ 8:07 9:36 ಇದೆ. ಪ್ರತಿನಿತ್ಯ ಹೇಳ್ತೀನಿ, ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು, ಹೊಸ ವಾಹನವನ್ನು ಕೊಳ್ಳಬಾರ್ದು. ಹಾಗೆಯೇ ಹೊಸದಾಗಿ ಔಷಧಿಯನ್ನು ಸೇವಿಸುವುದಕ್ಕೆ ಆರಂಭ ಮಾಡಬಾರ್ದು. ಇದು ತುಂಬ ಮುಖ್ಯವಾದಂತಹ ವಿಚಾರ. ಇಷ್ಟಲ್ಲಿರ ಇಂದಿನ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ, ಇದು 4:57 ಬೆಳಗಿನ ಜಾವ 5:46 ಬೆಳಗಿನ ಜಾವ ಅಲ್ಲಿವರೆಗೂ ಇರುತ್ತೆ. ಅಭಿಜಿನ್ ಮುಹೂರ್ತ ಬರಲ್ಲ. ಗೋಧೋಳಿ ಮುಹೂರ್ತ ಸಂಜೆ 6:27 6:51 ಇರುತ್ತೆ. ಈ ಅಮೃತ ಕಾಲ ಬೆಳಗಿನ ಜಾವ ಬರುತ್ತೆ 12:54 ಮಾನ್ಯ ದಿನ ಅಂದರೆ 5ನೇ ತಾರೀಕು 2:32 ಬೆಳಗಿನ ಜಾವ ಬರೋದು ಇರುತ್ತೆ ಅದು. ಇನ್ನು ದುರ್ಮುಹೂರ್ತ, ಈ ವೇಳೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲೇಬಾರದು. 12:08 ಮಧ್ಯಾಹ್ನ 12:55 ಈ ಅವಧಿಯಲ್ಲಿ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಬೋದು, ಒಳ್ಳೆಯದು. ಅದು ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡ್ತಾನೆ. ಇದು ನಿಜವಾದ ವಿಚಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ನಿಮ್ಮ ಪತ್ನಿಯ ಆರೋಗ್ಯದಲ್ಲಿ ಸಾಕಷ್ಟು ಪ್ರಗತಿ ಕಂಡುಬರುತ್ತೆ, ಉತ್ತಮಗೊಳ್ಳುತ್ತೆ. ಆದರೆ ಅವರ ಕೋಪ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಯಾವುದೇ ರೀತಿ ಕೆಲಸ ಮಾಡೋದು ಸರಿ, ಎಷ್ಟೇ ಸರಿ ನೀವು ಅದರಿಂದ ಒಳ್ಳೆಯ ಫಲಗಳನ್ನು ಪಡೆದು ಸರಿ, ಏನಾಗುತ್ತೆ, ಅವರು ಅನಾವಶ್ಯಕ ವಿಚಾರಕ್ಕೆ ಕೋಪಗೊಳ್ತಾರೆ. ಕೋಪವನ್ನು ಸ್ವಲ್ಪ ದಿನ ತಡ್ಕೋಬೇಕು. ನಿಮ್ಮ ಬಹುದಿನದ ಆಸೆ, ನಿಮಗಿಷ್ಟವಾದಂತಹ ಈ ಸಾಕು ಪ್ರಾಣಿಯನ್ನು ಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ತುಂಬ ಕಷ್ಟಪಟ್ಟು ನೀವು ನಿಮ್ಮ ಉದ್ಯೋಗಸ್ಥ ಸ್ಥಾನದಲ್ಲಿ ನಿಮ್ಮ ಸ್ಥಾನಮಾನವನ್ನು ಉಳಿಸ್ಕೋಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ, ನೀವು ಆಸಕ್ತಿ ವಹಿಸಿದಷ್ಟು ನಿಮ್ಮ ಅಧಿಕಾರದ ಅಡಿಯಲ್ಲಿ ಕೆಲಸ ಮಾಡೋ ಇತರೆ ಬೇರೆಯವರು, ಅಂದರೆ ನಿಮ್ಮ ಸಹೋದ್ಯೋಗಿಗಳು ಆಸಕ್ತಿಯನ್ನು ವಹಿಸಲ್ಲ. ಆದ್ದರಿಂದ ಅದರ ಒಂದು ರಿಫ್ಲೆಕ್ಟ್ ನಿಮ್ಮ ಮೇಲೆ ಆಗೋದು. ಅದನ್ನು ಸ್ವಲ್ಪ ಎಚ್ಚರಿಕೆಯಲ್ಲಿ ಬೇರೆಯವರನ್ನು ನಂಬಬೇಡಿ. ನಾನು ಯಾವತ್ತೂ ಹೇಳಲ್ಲ, ನಂಬಿ
ಆ ನಂಬಿಕೆ ನಿಮ್ಮ ಜೀವನಕ್ಕೆ ತೊಂದರೆಯನ್ನು ನೀಡಬಾರ್ದು. ಅದು ಮುಖ್ಯ. ಪ್ರತಿಯೊಂದು ಕೆಲಸ ಕಾರ್ಯ ನಡ್ಕೊಂಡು ಎಲ್ಲ ರೀತಿಯ ಅನುಕೂಲತೆ ಕಂಡು ಬಂದು ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಚಿಂತೆ ಎನ್ನುವುದು ಇದ್ದೇ ಇರುತ್ತೆ. ಇನ್ನು ನಿಮ್ಮ ಮಕ್ಕಳಿಂದ ಒಳ್ಳೆಯ ವಿಚಾರಗಳಿಗೆ ಮಾತ್ರ ಉತ್ತಮ ಸಹಾಯವನ್ನು ನಿರೀಕ್ಷಿಸ್ಬೋದು. ಒಳ್ಳೆಯ ವಿಚಾರಗಳು ಅಂದರೆ ಅವರ ಮನಸ್ಸಿಗೆ ಸರಿ ಅನಿಸೋದು. ಆ ಥರ ಸುಲಭವಾಗಿ ನಿಮ್ಮ ಮನಸ್ಸನ್ನು ಯಾರೂ ಅರ್ಥ ಮಾಡ್ಕೊಂಬಲ್ಲ. ಅದನ್ನು ಯಾರಿಂದಾನೂ ಯಾವುದೇ ನಿರೀಕ್ಷೆ ಇಲ್ಲದಿರೋ ನೀವು ಇವತ್ತು ದಿನವನ್ನು ಕಳೀತೀರಿ. ಅದು ಕಂಡು ಬರ್ತಿದೆ. ಹಣಕಾಸಿನ ತೊಂದರೆ ಉಂಟಾಗಲ್ಲ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಹಾಗೆಯೇ ಸಮಯ ಬಂದಾಗ ಬೇರೆಯವರ ಒಂದು ಮಾತನ್ನು ಕೇಳ್ತೀರಿ. ಆದರೆ ನಿಮ್ಮ ಸ್ವಂತ ನಿರ್ಧಾರಕ್ಕೆ ಬದ್ಧರಾಗಿರ್ತೀರಿ. ವೃಷಭ ರಾಶಿಯಲ್ಲಿ ಜನಿಸಿರೋರಿಗೆ ಅನಿರೀಕ್ಷಿತವಾದಂತಹ ಒಳ್ಳೆಯ ಘಟನೆಗಳು ಸಂಭವಿಸುತ್ತೆ. ಉದಾಹರಣೆಗೆ ಮನೆಯಲ್ಲಿ ಯಾವುದೋ ಒಂದು ನಿಮಗೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರ ಒಂದು ನೆನೆಗುದಿಗೆ ಬಿದ್ದಿರುತ್ತೆ. ಅದರ ಬಗ್ಗೆ ಯಾರೂ ಗಮನವನ್ನು ನೀಡಿರಲ್ಲ. ಈಗ ಇದ್ದಕ್ಕಿದ್ದಂತೆ ನಿಮ್ಮ ಕುಟುಂಬದ ಹಿರಿಯರು ಹೆಚ್ಚಿನ ಒಂದು ಪ್ರೀತಿಯಿಂದ ಆ ಒಂದು ಕೆಲಸಕ್ಕೆ ಒಂದು ಅಂತಿಮ ರೂಪವನ್ನು ಕೊಡ್ತಾರೆ. ಇದರಿಂದ ನಿಮ್ಮ ಹಣಕಾಸಿನ ತೊಂದರೆ ಕಡಿಮೆ ಆಗುತ್ತೆ. ಹೊಸ ವಾಹನವನ್ನು ಕೊಳ್ತೀರಿ. ವೃತ್ತಿ ಕ್ಷೇತ್ರದಲ್ಲಿ ಸಹ ಅಷ್ಟೇ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ. ನಿಮ್ಮ ನಿರೀಕ್ಷೆಯಂತೆ ಎಲ್ಲ ರೀತಿಯ ಫಲಿತಾಂಶಗಳು ಸಿಗುತ್ತೆ. ಆದರೆ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ದೊಡ್ಡ ಮಟ್ಟದ ತೊಂದರೆ ಇಲ್ಲ, ಆದರೆ ನೆಗ್ಲಿಜೆನ್ಸ್ ಇರಬಾರ್ದು ಅಷ್ಟೇ. ಸಾಧ್ಯವಾದಷ್ಟು ನೀವು ಸುಲಭವಾಗಿ ಮಾಡಬಹುದಾದಂತಹ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೊತೀರಿ. ಇದು ನಿಮ್ಮ ಒಂದು ರೀತಿಯ ಈ ಬುದ್ಧಿವಂತಿಕೆಯನ್ನು ತೋರಿಸುತ್ತೆ. ಹಾಗೆಯೇ ನಿಮಗೆ ಬೇರೆಯವರ ಒಂದು ಸಹಾಯ ಸಹಕಾರ ಸಿಗದೆ ಹೋದ್ರೂ ಯಾರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಯನ್ನು ಉಂಟು ಮಾಡಲ್ಲ. ಅದು ಇನ್ನು ನಿಮಗೆ ಉಸಿರಾಟದ ತೊಂದರೆ ಇದ್ದರೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಏನಪ್ಪ ಅಂದರೆ ಹಠದ ಸ್ವಭಾವ ಇರುತ್ತೆ, ಆದರೆ ಸ್ಥಿರವಾದ ಮನಸ್ಸಿರಲ್ಲ. ಚಂಚಲದ ಸ್ವಭಾವ ಕಂಡುಬರುತ್ತೆ. ಬೇರೆಯವರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತೀರಿ, ಅದು ಯಾರಿಗೂ ಹಣವನ್ನು ಕೊಡಲ್ಲ, ಬೇರೆ ರೀತಿಯ ಸಹಾಯ. ಇನ್ನು ಈ ಸಮಾಜದಲ್ಲಿ ಸಹ ನಿಮ್ಮ ತಾಯಿಯವರಿಗೆ ಹಾಗೆ ಕುಟುಂಬದ ಮಹಿಳಾ ಸದಸ್ಯರಿಗೆ ಉತ್ತಮ ಗೌರವ ಮತ್ತು ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಸಹ ಲಭಿಸುತ್ತೆ. ತೊಂದರೆ ಇಲ್ಲ. ಒಟ್ಟಾರೆ ಸಂತೋಷದ ದಿನ ಅಂತ ಖಂಡಿತ ಹೇಳ್ಬೋದು. ಮಿಥುನ ರಾಶಿಯಲ್ಲಿ ಜನಿಸಿದವರು ನಿಮ್ಮ ಈ ಬಾಳ ಸಂಗಾತಿಯನ್ನು ನಿಮ್ಮ ಪತ್ನಿ ಆಗ್ಬೋದು ಅಥವಾ ನಿಮ್ಮ ಪತಿ ಆಗ್ಬೋದು. ಅವರ ದೇಹದಲ್ಲಿ ಸ್ವಲ್ಪ ನೀರಿನ ಅಂಶ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ವೈದ್ಯರನ್ನು ಭೇಟಿ ಮಾಡಬೇಕು. ಅವರ ಆರೋಗ್ಯ ಸುಧಾರಣೆಗೆ ಸ್ವಲ್ಪ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಇನ್ನು ವೇಳೆಗೆ ಸರಿಯಾಗಿ ನಿಮಗೆ ಈ ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ. ಈ ಒಂದು ಕಾರಣದಿಂದ ನಿಮಗೆ ತಲೆನೋವು ಬರೋದು ಅಥವಾ ತಲೆ ತಿರುಗೋದು ಇಂತಹ ತೊಂದರೆಗಳು ಉಂಟಾಗ್ಬೋದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರತಿ ಕೆಲಸ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತೆ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಆದರೆ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಜಯ ಲಭಿಸಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ಅಸಮಾಧಾನ ಇರುತ್ತೆ, ಒಂದು ಸಂತೃಪ್ತಿ ಅನ್ನೋದು ನಿಮ್ಮಲ್ಲಿ ಇರಲ್ಲ. ಇನ್ನು ನಿಮ್ಮ ವೆಹಿಕಲ್ಸ್ನ ಬೇರೆಯವರು ಕೊಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ. ಕಾರಣ ಏನಪ್ಪ ಅಂದರೆ ಬೇರೆಯವರು ಮಾಡೋ ತಪ್ಪಿಗೆ ನೀವು ಫೈನ್ ಕಟ್ಟಬೇಕಾಗ್ಬೋದು. ಅಂತಹ ಒಂದು ಸೂಚನೆಗಳು ಕಂಡುಬರ್ತಾ ಇದೆ ಇಲ್ಲಿ. ನಿಮ್ಮ ಮನೆಯಲ್ಲಿರುವ ಸಾಕು ಪ್ರಾಣಿಗಳನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಕಾರಣ ಏನಪ್ಪ ಅಂದರೆ ಅದಕ್ಕೆ ನಿಮ್ಮಿಂದಾನೇ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಉತ್ತಮ ಬುದ್ಧಿವಂತಿಕೆ ಇರುತ್ತೆ, ಅದನ್ನು ಬಳಸ್ಕೊಂಬರಲ್ಲಿ ಹಿಂದುಳಿತೀರಿ. ನಿಮ್ಮಿಂದ ನಿಮ್ಮ ಸೋದರರಿಗೆ ಸಾಕಷ್ಟು ಸಹಾಯ ಸಿಗುತ್ತೆ, ತೊಂದರೆ ಏನಿಲ್ಲ. ಪ್ರತಿಯೊಬ್ಬರ ವಿಶ್ವಾಸವನ್ನು ಗಳಿಸ್ತೀರಿ. ಇದಕ್ಕೆ ನಿಮ್ಮ ರೀತಿ ನೀತಿ ಕಾರಣ ಆಗುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ಒಂದು ಅಡ್ಡಿ ಆತಂಕ ಇದ್ದರೂ ಕೂಡ ಅದನ್ನು ಬುದ್ಧಿವಂತಿಕೆಯಿಂದ ದೂರ ಮಾಡ್ತೀರಿ, ತೊಂದರೆ ಇಲ್ಲ. ನಿಮ್ಮ ತಾಯಿಯ ಜೊತೆ ಅಥವಾ ನಿಮ್ಮ ಪತ್ನಿಯ ಜೊತೆ ಹಣಕಾಸಿನ ವಿಚಾರವಾಗಿ ವಾದ ವಿವಾದ ಇಲ್ಲವೇ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಇದೆ.
ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಮಾತ್ರ, ವ್ಯವಹಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಕಟಕ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ಈ ದಿನ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯ ದಿನ. ಅಂದರೆ ಗಂಡು ಮಕ್ಕಳಿಗೇನು ಒಳ್ಳೆಯದೇ ಆಗಲ್ವಾ ಅಂತಲ್ಲ, ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತಪ್ಪ ಈ ದಿನ ಅಂದರೆ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಅದು ಸರಳ ಗತಿಯಲ್ಲಿ ನಡೀತಾ ಹೋಗುತ್ತೆ. ನಿಮ್ಮ ನಿರೀಕ್ಷೆ ಒಂದಿರುತ್ತೆ, ಆದರೆ ಆ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ನಡೆಯಲ್ಲ. ಇದರಿಂದ ಏನಾಗುತ್ತೆ, ಅಲ್ಪ ಪ್ರಮಾಣದ ಹಿನ್ನಡೆ ಉಂಟಾಗುತ್ತೆ. ಆದರೆ ಈ ಸ್ತ್ರೀಯರು ಅಥವಾ ಹೆಣ್ಮಕ್ಳು ಏನು ಮಾಡ್ತಾರೆ, ಯಾವುದೇ ರೀತಿಯ ಅಡ್ಡಿ ಆತಂಕ ಎದುರಾದರೂ ಕೂಡ ತಮ್ಮ ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕೃತಗೊಳಿಸ್ತಾರೆ. ಆದ್ದರಿಂದ ಅವರಿಗೆ ಸುಲಭವಾದ ಯಶಸ್ಸು ಸಿಗುತ್ತೆ. ಇಲ್ಲಿ ಈ ಪುರುಷರು ಏನು ಮಾಡ್ತಾರೆ, ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸೋದ್ರಲ್ಲಿ ವಿಫಲರಾಗ್ತಾರೆ. ಆದ್ದರಿಂದ ಕೆಲಸ ಕಾರ್ಯಗಳ ಯಶಸ್ಸನ್ನು ಗಳಿಸಿದ್ರೂ ಕೂಡ ಇವರ ಮನಸ್ಸಿನಲ್ಲಿ ಒಂದು ರೀತಿ ಸಂತೃಪ್ತಿಯ ಭಾವನೆ ಇರಲ್ಲ. ಆದರೆ ಯಾವುದೇ ವಿಚಾರಕ್ಕೂ, ಯಾವುದೇ ಸೋಲಿಗೂ ಇವರು ಹೆದರಲ್ಲ. ಏಕಾಂಗಿಯಾಗಿ ಹೋರಾಟದ ಮನೋಭಾವನೆಯನ್ನು ತೋರಿಸ್ತಾರೆ. ಬೇರೆಯವರ ಒಂದು ಸಹಾಯವನ್ನು ನಿರೀಕ್ಷೆ ಮಾಡಲ್ಲ. ಎಂತಹ ಒಂದು ಸವಾಲು ಬಂದರೂ ಕೂಡ ಸ್ವಂತ ನಿರ್ಣಯದಿಂದ ಅದರಿಂದ ಪಾರಾಗ್ಬಿಡ್ತಾರೆ. ಅದು ಇನ್ನು ಯುವಕರಿಗೆ ಒಳ್ಳೆಯ ಕಂಪನಿಗಳಲ್ಲಿ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ. ಯಾರಿಗಾದರೂ ಪೊಲೀಸ್ ಅಥವಾ ಸೈನ್ಯಕ್ಕೆ ಸೇರಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದ್ದರೆ ಅದಕ್ಕೆ ಸಾಧ್ಯವಾಗುವಂತಹ ಒಂದು ಸನ್ನಿವೇಶ ಎದುರಾಗುತ್ತೆ. ವಿದ್ಯಾರ್ಥಿಗಳು ಮಾತ್ರ ಎಷ್ಟೇ ಕಷ್ಟಪಟ್ಟರೂ ಅವರ ನಿರೀಕ್ಷೆಯಂತೆ ಅಂಕಗಳನ್ನು ಗಳಿಸೋದಕ್ಕೆ ಈ ದಿನ ಸಾಧ್ಯವಿಲ್ಲ. ಸ್ವಲ್ಪ ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ನಿಮ್ಮ ಮನಸ್ಸಿಗೆ ತಕ್ಕಂತೆ ಪ್ರತಿಯೊಬ್ಬರು ನಿಮ್ಮೊಂದಿಗೆ ವ್ಯವಹರಿಸ್ತಾರೆ, ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಆದ್ದರಿಂದ ಸುಖ ಸಂತೋಷ ದಿನವಾಗಲಿದೆ. ಸಿಂಹರಾಶಿಯಲ್ಲಿ ಜನಿಸಿರೋರು ಇವರು ಆರಂಭಿಸಿದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಇವರ ಕಾರ್ಯನಿರ್ವಹಣೆ ಈ ದಿನ ಯಾವ ಮಟ್ಟದಲ್ಲಿರುತ್ತೆ ಅಂದರೆ, ಯಾವುದೇ ತಪ್ಪನ್ನು ಮಾಡಲ್ಲ. ಇವರ ಕೆಲಸ ಕಾರ್ಯಗಳನ್ನು ಮತ್ತೊಮ್ಮೆ ಬಂದು ತಿದ್ದುವಂತಹ ಅವಕಾಶವೇ ಸಿಗಲ್ಲ. ಈ ಕಾರಣದಿಂದ ಮುಖ್ಯವಾಗಿ ಕುಟುಂಬದ ಹಿರಿಯರ ಪ್ರೀತಿ ವಿಶ್ವಾಸಕ್ಕೆ ಗೌರವವಾಗ್ತಾರೆ. ಕುಟುಂಬದಲ್ಲಿನ ಸುಖ ಸಂತೋಷ ನಲಿವಿಗೆ ಇವರೇ 100ರಷ್ಟು ಕಾರಣರಾಗ್ತಾರೆ. ಒಟ್ಟಾರೆ ಇವರಿದ್ದ ಕಡೆ ಸಂತೋಷಕ್ಕೆ ಕೊನೆ ಇರಲ್ಲ, ಹಾಸ್ಯಕ್ಕೆ ಕೊನೆ ಇರಲ್ಲ. ಒಂದು ವೇಳೆ ವಾದ ವಿವಾದ ಎದುರಾದರೂ ಕೂಡ ಮನಸ್ತಾಪ ಉಂಟಾಗುವಂತಹ ಸಂದರ್ಭದಲ್ಲಿ ಇವರ ಹಾಸ್ಯ ಪ್ರಜ್ಞೆಯಿಂದ ಆ ಒಂದು ಸನ್ನಿವೇಶನ ತಿಳಿಗೊಳಿಸ್ತಾರೆ. ಇದು ಇವರ ವಿಶೇಷ. ಆದರೆ ಸ್ವಲ್ಪ ಇವರ ಆರೋಗ್ಯದಲ್ಲಿ ಏರುಪೇರು ಕಂಡುಬರ್ಬೋದು. ಅದರಲ್ಲೂ ಈ ಶೀತ ಅಥವಾ ಒಣಕೆಮ್ಮು ಅಂತೀವಲ್ಲ, ಆ ಥರ. ಒಟ್ಟಾರೆ ಮೂಗಿಗೆ ಸಂಬಂಧಪಟ್ಟಂತೆ ಅಥವಾ ಗಂಟಲಿಗೆ ಸಂಬಂಧಪಟ್ಟಂತೆ ತೊಂದರೆ ಉಂಟಾಗ್ಬೋದು. ಮನೆಯ ಬಳಕೆಗಾಗಿ ಹೊಸ ಈ ಪರಿಕರಗಳನ್ನು ಅಂದರೆ ಪದಾರ್ಥಗಳನ್ನು ಕೊಡ್ತಾರೆ. ಅದರಿಂದ ಖರ್ಚು ವೆಚ್ಚಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಇವರ ನಿರೀಕ್ಷೆಗೂ ಮೀರಿದ ಖರ್ಚು ವೆಚ್ಚಗಳು ಬಂದ್ಬಿಡುತ್ತೆ. ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ಮಾತುಕತೆ ಇರುತ್ತೆ. ಅದು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಇವರ ಮಾತನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೈಲೆಂಟಾಗಿರ್ತಾರೆ, ಮೌನವಾಗಿ. ಎಲ್ಲರೂ ಅನ್ಕೋತಾರೆ ಯಾಕಪ್ಪ ಇವನಿದ್ದಾನೆ ಅಂತ. ಸ್ವಲ್ಪ ಮಾತಿಗೆ ಆರಂಭ ಮಾಡಿದ್ರೆ ಅದು ವಾಗ್ಝರಿ ಅಂತ ಹೇಳ್ತಾರೆ, ನದಿ ನೀರಿನ ಥರ ಹೋಗ್ತಾನೆ ಇರುತ್ತೆ. ಇನ್ನು ಹಠದ ಗುಣವಿರುತ್ತೆ. ಸ್ವಲ್ಪ ಹಠದ ಕಮ್ಮಿ ಮಾಡಿಕೊಂಡಷ್ಟು ನಿಮ್ಮ ಜೀವನಕ್ಕೆ ತುಂಬ ಒಳ್ಳೆಯ ದಿನವಾಗಲಿದೆ ಈ ದಿನ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಈ ದಿನ ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲೂ ನಿರೀಕ್ಷಿಸಿದ ಯಶಸ್ಸನ್ನು ಗಳಿಸ್ತಾರೆ. ಉತ್ತಮ ಹಣಕಾಸಿನ ನೆರವು ಮತ್ತು ಉತ್ತಮ ವರಮಾನ ಸಹ ಇರುತ್ತೆ. ಅದರಲ್ಲೂ ಸ್ವಂತ ವ್ಯವಹಾರ ಮಾಡೋರಿಗೆ ಬೇರೆಯವರಿಗೆ ಒಂದು ರೀತಿಯ ಅಸೂಯೆ ಬರುವಂತಹಷ್ಟು ಲಾಭ ಬರುತ್ತೆ. ಅಂದರೆ ಒಂದು ರೀತಿ ಅನಿರೀಕ್ಷಿತ ಧನ ಲಾಭ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಇವರಿಗೆ ಮನಸ್ಸಿರಲ್ಲ. ಇವರೆಷ್ಟೇ ಅವಾಯ್ಡ್ ಮಾಡೋಕ್ಕೆ
ಪ್ರಯತ್ನ ಪಟ್ಟರೂ ಕೂಡ ಬೇಡದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಈ ಕಾರಣದಿಂದ ಆ ದಿನದ ಆರಂಭದಿಂದಲೇ ತುಂಬ ಸಂತೋಷದಿಂದ ಇದ್ದ ಇವರೇನಪ್ಪ ಮಾಡ್ತಾರೆ ಅಂದರೆ ಒಂದು ರೀತಿ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ಕೋತಾರೆ, ಶಾಂತಿ ಇಲ್ಲದೆ ದಿನವನ್ನು ಕಳೀತಾರೆ. ಸಾಧ್ಯವಾದಷ್ಟು ನಿಮ್ಮ ಬಳಿ ಇರೋ ಹಣಕಾಸಿನ ವಿಚಾರವನ್ನು ಬೇರೆಯವರಿಗೆ ತಿಳಿಸದೇ ಇರೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ಬೇರೆ ಕೆಟ್ಟವರು ಅನ್ನೋ ಭಾವನೆ ಅಲ್ಲ, ಅವರಿಗೆ ನಿಮ್ಮ ಮೇಲೆ ಒಂದು ರೀತಿಯ ನಂಬಿಕೆ ಇರುತ್ತೆ. ಆ ಕಾರಣಕ್ಕಾಗಿ ಅವರು ಬಂದು ನಿಮ್ಮ ಹತ್ರ ಹಣದ ಸಹಾಯವನ್ನು ಬಿಡ್ಬೋದು. ಆದರೆ ದಿನಾಂತ್ಯಕ್ಕೆ ನಿಮಗೆ ಹೆಚ್ಚಿನ ಹಣದ ಅವಶ್ಯಕತೆ ಉಂಟಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಯಾವಾಗ ಹಣಕಾಸು ಜಾಸ್ತಿ ಖರ್ಚಾಗುತ್ತೆ ಆವಾಗ ನಿಮಗೆ ಏನಾಗುತ್ತೆ, ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಆ ಬೇಸರ ಕೋಪವಾಗಿ ಹೊರಹೊಮ್ಮುತ್ತೆ. ಇದರಿಂದ ನಿಮ್ಮ ಬಂಧು ಬಳಗದವರು ಸಹ ನಿಮ್ಮನ್ನು ಕಾಣಬೇಕು ಅನ್ನೋ ವಿಚಾರಧಾರೆ ಇದ್ದರೂ ಕೂಡ ಅವರು ನಿಮ್ಮಿಂದ ದೂರ ಉಳಿಯುವಂತಹ ಸಾಧ್ಯತೆ ಕಂಡುಬರುತ್ತೆ. ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಬೇಕೇ ಬೇಕಾಗುತ್ತೆ. ಇನ್ನು ನಿಮಗೆ ಒಂದು ಮನಸ್ಸಿನಲ್ಲಿ ಈ ಸ್ಟೆಬಿಲಿಟಿ ಅಥವಾ ಸ್ಥಿರತೆ ಇರಲ್ಲ. ಇವಾಗಿರೋ ಬುದ್ಧಿ ಇವಾಗಿರಲ್ಲ. ಅದರಿಂದ ಮನಸ್ಸಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸೋದು ಒಳ್ಳೆಯದು. ಶೀತದ ತೊಂದರೆ ನಿಮ್ಮನ್ನು ಕಾಡ್ಬೋದು, ಎಚ್ಚರಿಕೆಯಿಂದ ಇದೆ. ತುಲಾ ರಾಶಿಯಲ್ಲಿ ಜನಿಸಿರೋರು, ಇಲ್ಲೇನಾಗುತ್ತೆ, ನಿಮ್ಮ ಮಕ್ಕಳ ಕಾರಣದಿಂದ ನೆರೆಹೊರೆಯವರ ಜೊತೆಯಲ್ಲಿ ಸ್ವಲ್ಪ ವಾದ ವಿವಾದ ಉಂಟಾಗುತ್ತೆ. ಶತ್ರುತ್ವ ಅಂತ ಹೇಳಲ್ಲ, ಅಂದರೆ ಈ ದಿನದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ವ್ಯಾಗ್ಯುಕ್ತಗಳಿರುತ್ತೆ. ಅದರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಅಂದರೆ ದೊಡ್ಡ ಮಕ್ಕಳು ಅಂತಲ್ಲ, ಸಣ್ಣ ಮಕ್ಕಳು, ಸುಮಾರು ಒಂದು 10 ವರ್ಷದ ಮಕ್ಕಳ ಕಾರಣದಿಂದ ಇಂತಹ ಘಟನೆ ಸಂಭವಿಸುತ್ತೆ. ಎಚ್ಚರಿಕೆ ಇರಲಿ. ನಿಮ್ಮ ಒಂದು ಈ ಮಧ್ಯಸ್ಥಿಕೆಯಿಂದ ಕುಟುಂಬದ ಅಥವಾ ಮನೆತನದ ಹಲವಾರು ಸಮಸ್ಯೆಗಳು ಪರಿಹಾರಗೊಳ್ಳುತ್ತೆ. ನಿಮ್ಮ ಪ್ರಾಬಲ್ಯ ಎಲ್ಲೆಡೆ ಇರುತ್ತೆ. ನಿಮಗೆ ತಿಳಿಸದಂತೆ ಯಾರು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಕುಟುಂಬ ವರ್ಗದಲ್ಲಿ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ನೀವು ಅಧಿಕಾರಿಗಳಾಗಿರಲಿ ಅಥವಾ ಅಧಿಕಾರಿಗಳೇ ಆಗಿಲ್ಲದೆ ಇರಲಿ, ನಿಮಗೆ ಅಧಿಕಾರ ಅನ್ನೋದು ಇರುತ್ತೆ. ನಿಮ್ಮ ಬಾಸ್ ಎಲ್ಲೋ ಇರ್ತಾರೆ, ಆದರೆ ಪ್ರತಿಯೊಬ್ಬರು ನಿಮಗೆ ಹೆದರ್ತಾರೆ, ಅವರ ಕೆಲಸ ಕಾರ್ಯಗಳನ್ನು ನಿಮಗೆ ಒಪ್ಪಿಸ್ತಾರೆ. ಈ ರೀತಿ ಕಾರಣ ಏನಪ್ಪ ಅಂದರೆ, ಮುಖ್ಯವಾಗಿ ನಿಮಗೆ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಒಳ್ಳೆಯ ಒಡನಾಟ ಉಂಟಾಗುತ್ತೆ. ಇದಕ್ಕೆ ಅವರು ನಿಮ್ಮ ಮೇಲೆ ಇಟ್ಟಿರುವಂತಹ ಒಂದು ಗೌರವ, ಅದಕ್ಕಿಂತ ಹೆಚ್ಚಾಗಿ ನಂಬಿಕೆ, ನಿಮ್ಮ ಕಾರ್ಯತತ್ಪರತೆ ಮೇಲೆ ಅವರಿಗೆ ತುಂಬ ನಂಬಿಕೆ ಇರುತ್ತೆ. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ಕೂಡ ಮೊದಲ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಬರೋದು, ಅದರಿಂದ ನಿಮಗೆ ಯಾವ ರೀತಿಯಲ್ಲಿ ಅನುಕೂಲತೆ ಇದೆ ಅಂತ ಮೊದಲ ಆದ್ಯತೆಯನ್ನು ಹಣದ ಗಳಿಕೆಗೆ ಕೊಡ್ತೀರಿ. ಆ ಒಂದು ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ತಾಯಿಯವರಿಂದ ನಿಮಗೆ ಸಾಕಷ್ಟು ಸಹಾಯ ಸಿಗುತ್ತೆ. ಬರೀ ಹಣ ಅಂತಲ್ಲ, ಈ ನಿಮಗೆ ಒಂದು ಮಾನಸಿಕ ಶಕ್ತಿ ಸಹ ಸಿಗ್ಬೋದು. ಒಟ್ಟಾರೆ ಸಮಯಕ್ಕೆ ತಕ್ಕಂತೆ ವರ್ತಿಸುವ ಕಾರಣ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ, ಸಂತೋಷದಿಂದ ಇರ್ತೀವಿ. ವೃಶ್ಚಿಕ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಿನದಾಗಿರುತ್ತೆ. ಅದಕ್ಕೂ ಈ ದಿನ ಹಠದ ಗುಣ ಜಾಸ್ತಿ ಇರುತ್ತೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರ. ವಿದ್ಯಾರ್ಥಿಗಳು ಎಲ್ಲರ ನಿರೀಕ್ಷೆಗೂ ಮೀರಿದಂತಹ ಸಾಧನೆಯನ್ನು ಮಾಡ್ತಾರೆ. ಹಾಗೆ ಅವರಲ್ಲೊಂದು ಹಠ ಇರುತ್ತೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಸ್ಕೂಲು, ಕಾಲೇಜು ಅದನ್ನು ಆಯ್ಕೆ ಮಾಡ್ಕೋಬೇಕು ಅಂತ. ಆ ಹಠಕ್ಕೆ ಎಲ್ಲರೂ ಮಣಿಯಲೇಬೇಕಾಗುತ್ತೆ. ಒಟ್ಟಾರೆ ಈ ದಿನ ಈ ರಾಶಿಯಲ್ಲಿ ಜನಿಸಿರೋರು ತಮ್ಮ ಮನಸ್ಸಿನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತಾರೆ. ಅದು ನಯವಾಗಿ ಕೇಳ್ತಾರೆ, ಇಲ್ಲ ಜೋರು ಮಾಡ್ತಾರೆ, ಹಠ ಮಾಡ್ತಾರೆ, ಒಟ್ಟಿನಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ತೊಂದರೆ ಏನಿಲ್ಲ. ಬೇರೆಯವರ ವಿಚಾರದಲ್ಲಿ, ಬೇರೆಯವರ ಒಂದು ಸಮಸ್ಯೆಯಲ್ಲಿ ನೀವು ಭಾಗಿಯಾಗುವ ಕಾರಣ ಏನಾಗುತ್ತೆ, ನೀವು ಮುಖ್ಯವಾಗಿ ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಮತ್ತು ಹಿರಿಯ ಅಧಿಕಾರಿಗಳ ವಿರೋಧವನ್ನು ಎದುರಿಸಬೇಕಾಗತ್ತೆ. ಇಲ್ಲಿ ಯಾವುದೇ ವಿರೋಧ ಬಂದರೂ ಅಷ್ಟೇ ನೀವು ಅಂಥವಕ್ಕೆಲ್ಲ ಈ ಕೇರ್ ಮಾಡಲ್ಲ.
ನಿಮ್ಮಲ್ಲೇ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ, ಗೆಲ್ಲಲೇಬೇಕು ಅನ್ನೋ ತವಕ ಇರುತ್ತೆ, ಹಠ ಇರುತ್ತೆ. ಆದ್ದರಿಂದ ಒಳ್ಳೆಯತನದಿಂದ ಗೆಲುವು ಸಾಧಿಸ್ತಾ ಇದ್ದರೆ ಹಠದಿಂದ ಸಾಧಿಸ್ತೀರಿ, ತೊಂದರೆ ಇಲ್ಲ. ಸಮಾಜದಲ್ಲಿ ನಿಮಗೆ ಉನ್ನತ ಮಟ್ಟದ ಕೀರ್ತಿ ಪ್ರತಿಷ್ಠೆ ಲಭಿಸುತ್ತೆ. ದೊರೆವ ಆ ಗೌರವವನ್ನು ಸಾಧ್ಯವಾದಷ್ಟು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು. ಎಲ್ಲರೂ ಮನಮೆಚ್ಚುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಒಂದು ಸಣ್ಣ ಮಗುವಿಗೆ ಸಹ ನೋವಾಗದಂತೆ ನೋಡ್ಕೋತೀರಿ. ಅದು ನಿಮ್ಮ ವಿಶೇಷವಾದಂತಹ ಗುಣ. ನೋಡೋದಕ್ಕೆ ತುಂಬ ಸಹನೆಯಿಂದಿರ್ತೀರಿ, ಸಹನೆಯಿಂದಾನೇ ವರ್ತಿಸ್ತೀರಿ. ಆದರೆ ಕೋಪ ಬಂದಾಗ ಮಾತ್ರ ಮನಸ್ಸಿನ ಮೇಲೆ ಹತೋಟಿ ಕಳೆದುಕೊಂಡು ಸ್ವಲ್ಪ ಉದ್ವೇಗದಿಂದ ವರ್ತಿಸ್ತೀರಿ. ಎಲ್ಲರಿಗೂ ಬೇಸರವಾಗುವಂತಹ ಸನ್ನಿವೇಶ ಸಹ ನೀವು ಸೃಷ್ಟಿ ಮಾಡ್ತೀರಿ. ಧನುರ್ರಾಶಿಯವರು ಪ್ರತಿಯೊಂದು ವಿಚಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡಿಕೊಂಡ ನಂತರ ಆತುರ ಪಡಲ್ಲ, ಆತ್ಮವಿಶ್ವಾಸವನ್ನು ಕಡಿಮೆ ಮಾಡ್ಕೊಂಬಲ್ಲ. ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಆರಂಭ ಮಾಡಿದಾಗಲೇ ಹೆಚ್ಚು ಕಮ್ಮಿ ಅವರು ಒಂದು ಅರ್ಧ ಪಾಲು ಯಶಸ್ಸನ್ನು ಗಳಿಸುತ್ತಾರೆ. ಇವರಿಗೆ ಪ್ರತಿಯೊಬ್ಬರನ್ನು ಒಂದೇ ಭಾವನೆಯಿಂದ ಕಾಣುವಂತಹ ವಿಶಾಲವಾದಂತಹ ಮನಸ್ಸಿರುತ್ತೆ. ಇವರ ಮನಸ್ಸು ಒಳ್ಳೆಯದು, ಆದರೂ ಕೂಡ ಇವರ ಮನಸ್ಸಿಗೆ ಬೇಸರವಾಗುವಂತಹ ಮಾತುಕತೆ ನಡೆಯುತ್ತೆ. ಇದರಿಂದ ಅಶಾಂತಿಯ ಭಾವನೆ ಇವರಿಗೆ ಇರುತ್ತೆ, ಮಾನಸಿಕ ಅಶಾಂತಿ. ಇನ್ನು ನಿಮ್ಮ ತಾಯಿಯವರ ಒಳ್ಳೆಯತನ ನಿಮ್ಮ ಜೀವನದಲ್ಲಿ 10 ಹಲವು ಒಳ್ಳೆಯ ಬದಲಾವಣೆಗಳನ್ನು ತರುತ್ತೆ. ನಿಮಗೆ ಶೀತ ಅಥವಾ ಕಫದ ತೊಂದರೆ ಇರುತ್ತೆ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ ನೀವು. ಆದರೆ ಬೇರೆಯವರಿಂದ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಮಾತುಕತೆ ಆಗಲಿ, ಸಹಕಾರ ಆಗಲಿ ಯಾವುದೂ ಸಿಗಲ್ಲ. ಒಂದು ರೀತಿ ನಿಮಗೆ ಈ ದಿನ ಏಕಾಂಗಿತನದ ಮನೋಭಾವನೆ ಕಾಡುತ್ತೆ. ಇನ್ನು ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ. ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಹಣವನ್ನು ವಿನಿಯೋಗಿಸ್ತೀರಿ. ಮನಸ್ಸಿನಲ್ಲಿ ಒಂದು ರೀತಿ ವೈರಾಗ್ಯದ ಭಾವನೆ ಉಂಟಾಗುತ್ತೆ. ಏನು ಜೀವನ ಅಂದಿಷ್ಟೇನಾ ಅನ್ನೋ ಒಂದು ಭಾವನೆಗೆ ಬರ್ತೀರಿ. ಪುನಃ ಚೇತರಿಕೆಯಿಂದ ನೀವು ನಿಮ್ಮ ಸಂಗಾತಿ ಮತ್ತು ಮಕ್ಕಳ ಜೊತೆ ಕಿರುಪ್ರವಾಸವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಕಂಡುಬರ್ತಿದೆ. ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಇವರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ತೊಂದರೆ ಕಂಡುಬರ್ತಾ ಇದೆ. ಆದ್ದರಿಂದ ಅದರ ಬಗ್ಗೆ ಗಮನವನ್ನು ಕೊಡೋದು ಒಳ್ಳೆಯದು. ನಿಮ್ಮ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಆದರೆ ನಿಮ್ಮ ಮಕ್ಕಳು ನಿಮ್ಮ ಮನಸ್ಸನ್ನು ಅರಿತುಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಇದರಿಂದ ಸಂತೋಷದಿಂದ ಇರೋದಕ್ಕೆ ಸಾಧ್ಯನೂ ಆಗುತ್ತೆ. ಮಕರ ರಾಶಿಯವರು ಬೇಡದ ವಿಚಾರಗಳಿಗೆ ಯೋಚನೆ ಮಾಡೋದು ಸ್ವಲ್ಪ ಜಾಸ್ತಿ. ಇವರ ಮನಸ್ಸು ಇವರ ಹಿಡಿತದಲ್ಲಿ ಇರಲ್ಲ. ಬೇರೆ ಯಾರೋ ಇಬ್ಬರು, ಉದಾಹರಣೆಗೆ ಇಬ್ಬರು ನಗ್ತಾರೆ ಅನ್ಕೊಂಬಣ, ಇವರು ಏನು ಅನ್ಕೋತಾರೆ, ಅವರು ನನ್ನೋಡೆ ನಕ್ಕರು ಅನ್ನೋ ಒಂದು ಭಾವನೆ ಇವರಲ್ಲಿ ಬರುತ್ತೆ. ಹೀಗೇ ಬರೀ ಇಷ್ಟು ಮಾತ್ರ ಅಲ್ಲ, ಪ್ರಯೋಜನವಿಲ್ಲದ ವಿಚಾರಗಳಿಗೆ ಇವರು ಈ ಯೋಚನೆಯನ್ನು ಮಾಡ್ತಾರೆ. ಈ ಕಾರಣದಿಂದ ಆತ್ಮವಿಶ್ವಾಸ ಸಹ ಸ್ವಲ್ಪ ಕಡಿಮೆ ಆಗುತ್ತೆ. ಇವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವರ ಮಾತಿನ ಮೇಲೆ ಪ್ರತಿಯೊಬ್ಬರಿಗೂ ಒಂದು ರೀತಿಯ ನಂಬಿಕೆ ಇರುತ್ತೆ. ಈ ಕಾರಣದಿಂದ ಇವರ ವಿರೋಧಿಗಳು ಸಹ ಇವರ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ಇವರು ಕೇವಲ ತಮ್ಮ ವಿಚಾರ ಮಾತ್ರವಲ್ಲದೆ ಬೇರೆಯವರ ಜವಾಬ್ದಾರಿಗಳನ್ನು ಸಹ ಪೂರ್ಣಗೊಳ್ಳುವುದಕ್ಕೆ ಸಹಾಯ ಮಾಡ್ತಾರೆ. ಒಂದು ರೀತಿ ಪರೋಪಕಾರದ ಗುಣ ಇವರಲ್ಲಿ ಇರುತ್ತೆ. ಅದೇನಪ್ಪ ಅಂದರೆ, ಈ ಬಂಧು ಬಳಗದವರಿಂದ ಸ್ವಲ್ಪ ದೂರ ಉಳಿತಾರೆ. ಅದರಲ್ಲೂ ಬಂಧು ಬಳಗದವರಲ್ಲಿ ಈ ಸ್ತ್ರೀಯರೊಬ್ಬರೊಂದಿಗೆ ವಾದ ವಿವಾದ ಉಂಟಾಗುವಂತಹ ಸಾಧ್ಯತೆ ಇದೆ. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಕಲುಷಿತ ಆಹಾರ ಸೇವನೆ ಅಥವಾ ನೀರನ್ನು ಸೇವಿಸೋದ್ರಿಂದ ಇವರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ. ಇನ್ನು ಸ್ವಲ್ಪ ನಿದ್ದೆ ಮತ್ತು ವಿಶ್ರಾಂತಿಯ ಅಗತ್ಯತೆ ಇದೆ. ಕೆಲಸ ಕಾರ್ಯಗಳ ಬಗ್ಗೆ ವಿಶ್ರಾಂತಿ ತಗೊಂಬೋದು ಸ್ವಲ್ಪ ಒಳ್ಳೆಯದು. ಇಲ್ಲ ಹೋದರೆ ಕೈಕಾಲುಗಳಲ್ಲಿ ಹೆಚ್ಚಿನ ನೋವಿನ ಅನುಭವ ಉಂಟಾಗುತ್ತೆ. ದೂರದ ಊರಿಗೆ ಪ್ರಯಾಣ ಬೆಳೆಸುವ ನಿಮ್ಮ ಆಸೆ ಈಗ ಫಲಿಸುತ್ತೆ.
ಹೊಸ ರೀತಿಯ ಯೋಜನೆಗಳು ಮತ್ತು ಯೋಚನೆಗಳು ಮನಸ್ಸಿನಲ್ಲಿ ಬಂದು ಅದನ್ನು ಎಲ್ಲರೊಂದಿಗೆ ಹೇಳ್ಕೊತೀರಿ. ಪ್ರತಿಯೊಬ್ಬರ ಸಹಾಯ ಸಹಕಾರವನ್ನು ಸಹ ನೀವು ಗಳಿಸ್ತೀರಿ. ಕುಂಭರಾಶಿಯಲ್ಲಿ ಜನಿಸಿರೋರು ಬುದ್ಧಿವಂತಿಕೆಯಿಂದ ಮಾತುಕತೆಯನ್ನು ಆಡ್ತೀರಿ. ಈ ಕಾರಣದಿಂದ ನೀವು ನಿಮಗೆ ಇಷ್ಟವಾದಂತಹ ಮನೆಯನ್ನು ತಗೊಂಬೋದರಲ್ಲಿ ಮುತುವರ್ಜಿ ವಹಿಸ್ತೀರಿ. ನಿಮಗೆ ಮನೆ ಕಟ್ಟಿಸೋದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲ್ಲ. ರೆಡಿಯಾಗಿರೋ ಒಂದು ಅಪಾರ್ಟ್ಮೆಂಟ್ ಆಗ್ಬೋದು, ಮನೆ ಆಗ್ಬೋದು, ಅದನ್ನು ಕೊಂಡ್ಕೋಬೇಕು. ಅದರಲ್ಲಿ ಬುದ್ಧಿವಂತಿಕೆಯ ಒಂದು ನಿರ್ಧಾರವನ್ನು ತಗೋತೀರಿ. ಹೆಚ್ಚಿನ ಆಸಕ್ತಿ ಇರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ದುರಾಸೆ ಇರಲ್ಲ. ಬಂದಿದ್ದನ್ನು ಸ್ವೀಕಾರ ಮಾಡುವಂತಹ ದೊಡ್ಡ ಗುಣ ನಿಮ್ಮಲ್ಲಿರುತ್ತೆ. ಇದರಿಂದ ಮನಸ್ಸಿಗೆ ಒಂದು ರೀತಿ ಈ ನೆಮ್ಮದಿ ಇರುತ್ತೆ, ಆತ್ಮತೃಪ್ತಿ ಇರುತ್ತೆ. ನಿಮ್ಮ ಹತ್ರ ದುಡ್ಡಿಲ್ವೇ ಇಲ್ಲ ಅಂದರೂ ಗುಟ್ಟಾಗಿ ಹಣವನ್ನು ಸಂಪಾದಿಸ್ತೀರಿ, ಹಣವನ್ನು ಕೂಡಿರ್ತೀರಿ. ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ ನೀವು. ಆದ್ದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಕಂಡುಬರ್ತಿದೆ. ಅದರಲ್ಲೂ ಉಷ್ಣವಾಯುವಿನ ದೋಷ ಅಂತ ಕಂಡುಬರುತ್ತೆ. ಕಣ್ಣಿನ ತೊಂದರೆ ಉಂಟಾಗ್ಬೋದು. ಮನೆಯಲ್ಲಿರೋ ವಯೋವೃದ್ಧರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಅವರ ಆರೋಗ್ಯದ ಬಗ್ಗೆ ಗಮನ ಕೊಡೋದಕ್ಕಿಂತ ಅವರು ಓಡಾಟದ ಬಗ್ಗೆ ಎಚ್ಚರಿಕೆ ಇರಬೇಕು. ಕಾರಣ ಏನಪ್ಪ ಅಂದರೆ, ಮನೆಯ ಹೊರಗೆ ಅಂದರೆ ರೋಡು ಅಂತಲ್ಲ, ಮನೆಯ ಬಾಗಿಲ ಬಳಿ ಬೀಳುವಂತಹ, ಅವರ ಕೈಕಾಲುಗಳಿಗೆ ಪೆಟ್ಟಾಗುವಂತಹ ಸಾಧ್ಯತೆಗಳು ತುಂಬ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಹಿರಿಯ ಅಧಿಕಾರಿಗಳ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಗಳಿಸ್ತೀರಿ, ತೊಂದರೆ ಇಲ್ಲ. ನಿಮ್ಮ ಸಂಗಾತಿಯವರ ಉದ್ಯೋಗದಲ್ಲಿ ಅನಪೇಕ್ಷಿತ ಬದಲಾವಣೆಗಳು ಉಂಟಾಗುವ ಕಾರಣ ಅವರು ಉದ್ಯೋಗವನ್ನು ಬದಲಾಯಿಸುವ ನಿರ್ಧಾರಕ್ಕೆ ಬರ್ತಾರೆ. ನೀವು ಸಹ ಅನಿವಾರ್ಯವಾದ ಪಕ್ಷದಲ್ಲಿ ಮಾತ್ರ ಉದ್ಯೋಗವನ್ನು ಬದಲಾಯಿಸಿ. ನಿಮಗೆ ಉತ್ತಮವಾದಂತಹ ಸಹಾಯ ಸಹಕಾರ ಬೇರೆಯವರಿಂದ ಸಿಗುತ್ತೆ. ಯಾವುದೇ ಒಂದು ಸಂಶಯ ಬೇಡ. ಮಾತಿನ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ, ಆತುರದ ಬುದ್ಧಿ ಬೇಡ. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಉತ್ತಮ ಆದಾಯ ಇರುತ್ತೆ. ಆದಾಯದ ಬಗ್ಗೆ ಏನೂ ತೊಂದರೆ ಇಲ್ಲ. ಹಾಗೆ ನಿಮ್ಮ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯ ಆಗಲಿ, ಅದು ಬೇರೆಯವರಿಗೆ ಅಸಾಧ್ಯವಾದದ್ದಾಗಲಿ, ಕ್ಲಿಷ್ಟಕರವಾಗಲಿ, ಸವಾಲಾಗಿರಲಿ, ಅದು ಬುದ್ಧಿವಂತಿಕೆಯನ್ನು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ ಒಂದು ಚತುರತೆ ಇರುತ್ತೆ. ಇದರಿಂದ ಕೇವಲ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಅಲ್ಲ, ಒಂದು ರೀತಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜನಸೇವೆಯನ್ನು ಸಹ ಮಾಡ್ತೀರಿ. ಸಾಮಾಜಿಕ ಮೌಲ್ಯದ ಬಗ್ಗೆ ಅರಿವಿರುತ್ತೆ. ಇದರಿಂದ ಸಂಘ ಸಂಸ್ಥೆಗಳನ್ನು ಬೆಳೆಸ್ತೀರಿ. ಅದರ ನೇತೃತ್ವ ನಿಮಗೆ ಇಷ್ಟ ಇಲ್ಲದವರು ಸಿಗುತ್ತೆ. ನಿಮ್ಮ ಮನಸ್ಸಿನ ವಿಚಾರವನ್ನು ಬೇರೆಯವರಿಗೆ ತಿಳಿಸುವ ಮುನ್ನ ಅದರಿಂದ ಆಗಬಹುದಾದಂತಹ ಸಾಧ್ಯತೆ ಮತ್ತು ಬಾಧ್ಯತೆಗಳ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ. ಎಷ್ಟೇ ಕಷ್ಟ ಆದರೂ ಯಾವುದೋ ಒಂದು ರೀತಿಯಲ್ಲಿ ನೀವು ಹಣವನ್ನು ಸಂಗ್ರಹಣ ಮಾಡ್ತೀರಿ, ತೊಂದರೆ ಇಲ್ಲ. ಆದರೆ ಅನಪೇಕ್ಷಿತ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸೋದು ಒಳ್ಳೆಯದು. ನಿಮ್ಮ ಮಾತಿನ ವಿಚಾರಕ್ಕೆ ಬಂದಾಗ ಕೆಲವೊಮ್ಮೆ ಅರ್ಥಹೀನ ಮಾತುಗಳಾಗ್ಬಿಡುತ್ತೆ. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಭಾವನೆಯನ್ನು ಮಾತಿನ ರೂಪಕ್ಕೆ ಕೊಡೋದ್ರಲ್ಲಿ ನೀವು ವಿಫಲರಾಗ್ತೀರಿ. ಅದರಿಂದ ಸ್ವಲ್ಪ ಜನವಿರೋಧವನ್ನು ಎದುರಿಸಬೇಕಾಗತ್ತೆ. ಎಚ್ಚರಿಕೆಯಿಂದ ಇದೆ. ಬೇಡದ ವಿಚಾರಕ್ಕೆ ಸೋದರ ಅಥವಾ ಸೋದರಿಯರ ಜೊತೆ ಭಿನ್ನಾಭಿಪ್ರಾಯ ಮೂಡುವಂತಹ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆಯನ್ನು ತಂದ್ಕೊಂಬೋದು, ಒಳ್ಳೆಯದು. ಇನ್ನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋ ಭಾವನೆ ಇರುತ್ತೆ. ಕೇವಲ ನಿಮ್ಮ ವಿಚಾರವಲ್ಲ, ನೀವಿದ್ದ ಕಡೆ ಸಂತೋಷಕ್ಕೆ ಕೊನೆ ಇರಲ್ಲ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣೋದ್ರಿಂದ ವಿಶೇಷವಾದ ವ್ಯಕ್ತಿಯಾಗಿ ಇವತ್ತು ಹೊರಹೊಮ್ಮುತ್ತೀರಿ.